ನಮ್ಮೂರಿಗೆ ಮತ್ತೊಮ್ಮೆ ಸ್ವಾಗತ. ಮಾಂಸ ಕಂಡ್ರೆ ಸಾಕು ನಾಯಿಗಳ ನಾಲಿಗೆಯಲ್ಲಿ ನೀರು ಬರುತ್ತೆ. ಆದ್ರೆ ಹಾಸನದಲ್ಲೊಂದು ನಾಯಿ ಇದೆ, ಅದಕ್ಕೆ ಮಾಂಸ ಅಂದ್ರೆ ಅಲರ್ಜಿ. ಬೆಂಡೆಕಾಯಿ, ತೊಂಡೆಕಾಯಿ, ಹೀರೆಕಾಯಿ, ಸೀಮೆ ಬದನೆಕಾಯಿ, ದಪ್ಪಮೆಣಸಿನಕಾಯಿ, ಅಬ್ಬಬ್ಬಾ ಇವತ್ತಂತೂ ನನಗೆ ಹಬ್ಬದೂಟನೇ ಸರಿ. ಈ ರಾಶಿ ರಾಶಿ ತರಕಾರಿಗಳನ್ನ ಗಬಕ್ ಗಬಕ್ ಅಂತ ತಿಂದೇ ಬಿಡ್ತೀನಿ ಅಂತ ಬಂದೇ ಬಿಡ್ತು ನೋಡಿ ಈ ರೂಬಿ. ಎಸ್, ಈ ರೂಬಿಗೆ ತರಕಾರಿ ಅಂದ್ರೆ ಪಂಚಪ್ರಾಣ. ನಗರದ ಕೆಆರ್ಪುರಂ ಬಡಾವಣೆಯ ನಿವಾಸಿ ಶ್ರೇಯಾಂಸ ಕುಮಾರ್ ಎಂಬುವರ ಪ್ರೀತಿಯ ನಾಯಿ ಈ ರೂಬಿ. ಲ್ಯಾಬ್ರಡಾರ್ ಮತ್ತು ಆರ್ಜಿಷಿಯನ್ ತಳಿಯ ಕ್ರಾಸ್ ಬೀಡ್ನ 4 ವರ್ಷದ ರೂಬಿ ಪ್ಯೂರ್ ವೆಜಿಟೇರಿಯನ್ ಡಾಗ್. ವೆರೈಟಿ ಹಸಿ ತರಕಾರಿ ಸಿಕ್ಕಿದ್ರೆ ಸಾಕು ರೂಬಿಗೆ ಆ ದಿನ ಹಬ್ಬದೂಟದ ಗಮ್ಮತ್ತು. ಇನ್ನು ತರಕಾರಿ ಸಾಕ, ಹಣ್ಣು ಬೇಡವಾ ಅಂತ ಹತ್ರ ತಂದು ಕೇಳಿ, ಪಪ್ಪಾಯಿ, ಬಾಳೆಹಣ್ಣು, ಹಲಸಿನಣ್ಣು, ಮಾವಿನ ಹಣ್ಣು ಯಾವುದೇ ಇರಲಿ ತಿಂದು ತೇಗ್ತಾನೆ ಈ ರೂಬಿ. ಇದು ಏನಂದ್ರೆ ತರಕಾರಿನೇ ಇಷ್ಟ ಅದಕ್ಕೆ. ಇನ್ನು ಚಪಾತಿ ಕೊಡೋಕ್ಕಿಂತ ಹಲಸಿನ ಹಣ್ಣು, ಪರಂಗಿ ಹಣ್ಣು, ಸೌತೆಕಾಯಿ, ಕುಂಬಳಕಾಯಿ, ಸಿಗುಂಬಳ, ಸೀಮೆ ಬದನೆಕಾಯಿ, ದಪ್ಪಮೆಣಸಿನ್ಕಾಯಿ, ದಂಟು, ಸೊಪ್ಪಿನ ದಂಟಂತೂ ಪ್ರಾಣ, ಪರಂಗಿ ಹಣ್ಣಂತೂ ಪ್ರಾಣ. ಆಮೇಲೆ ಕಲ್ಲಂಗಡಿ ಹಣ್ಣಂತೂ ಸಿಪ್ಪೆ ಸಮೇತ ತಿಂದಾಗ್ತಾನೆ. 15-20 ವರ್ಷದಿಂದ ಸಾಕಿದ್ದೀವಿ. ಇದು ಆಮೇಲೆ ಲ್ಯಾಬ್ರಡಾರ್, ಡಾಬರ್ ಮ್ಯಾನು, ಆಲ್ಶಿಷನ್ನು ಎಲ್ಲ ಸಾಕಿದ್ದೀವಿ. ಇದ್ರಾಗ ತರಕಾರಿ ಯಾವುದು ತಿನ್ನಲ್ಲ, ಇದು ಹೈಯೆಸ್ಟ್. ಮಾಂಸ ಅಂದ್ರೆ ದೂರ ನಿಲ್ಲೋ ಈ ರೂಬಿಗೆ ಈಗ ತರಕಾರಿಯದ್ದೇ ಊಟ. ಇನ್ನು ರೂಬಿಯೂ ಅಷ್ಟೇ, ತನ್ನ ಆಸೆ ಪೂರೈಸಿದ ಮಾಲೀಕನನ್ನ ಕಂಡ್ರೆ ಸಾಕು ಖುಷಿಯಲ್ಲಿ ಕುಣಿದಾಡುತ್ತೆ. ಮಕ್ಕಳು ಆಡುವ ಚೆಂಡನ್ನ ಎಲ್ಲಿಯೇ ಎಸೆದ್ರು ತಗೊಂಡ್ ಬಂದು ಚಿನ್ನಾಟ ಆಡುತ್ತಾ ಕಾಲ ಕಳೆಯುತ್ತೆ. ಹೊರಗೆ ಹೋದಾಗ ಯಾರಾದ್ರೂ ಮಾಂಸಾಹಾರ ಕೊಟ್ರು ಬಿಲ್ಕುಲ್ ಸೇವಿಸೋದಿಲ್ಲ. ಮನೇಲಿ ಉಪಯೋಗಿಸಿದ ತರಕಾರಿ ಸಿಪ್ಪೆಗಳನ್ನ ಸ್ವಾಹ ಮಾಡುವ ರೂಬಿಗೆ ಅನ್ನ ಆಹಾರ ಇಲ್ಲದೆ ಇದ್ರೂ ಪರವಾಗಿಲ್ಲ, ತರಕಾರಿಗಳು ಮಾತ್ರ ನಿತ್ಯ ಇರಲೇಬೇಕಂತೆ. ಕ್ಯಾಪ್ಸಿಕಮ್ ನೋಡಿದಾಗ ಅದು ತಿನ್ನಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಗೊತ್ತಾಯಿತು ಎಲ್ಲ ಇದು ಯಾರನ್ನ ನೋಡಿದಿಲ್ಲ ಈ ಥರ. ನಾನು ಫಸ್ಟ್ ಟೈಮ್ ನಮ್ಮ ರೂಬಿ ನೋಡ್ತಾ ಇದ್ದೆ. ಬೇರೆ ಮನೆಗೆ ಹೋದಾಗ ಈ ಥರ ನಾಯಿ ನೋಡಿದ್ದಿಲ್ಲ. ನೋಡಿದಾಗೆಲ್ಲ ಸುಮ್ಮನೆ ಅದ್ರ ಬಾಡಿ ಅದು ಇರ್ತಾ ಇತ್ತು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಮಾಂಸಕ್ಕಾಗಿ ಕಚ್ಚಾಡೋ ನಾಯಿಗಳ ಮಧ್ಯೆ ಸಸ್ಯಾಹಾರ ಸೇವಿಸುವ ರೂಬಿ ಅಪರೂಪದ ಶ್ವಾನ. ಈ ನಾಯಿಯ ಆಹಾರ ಪದ್ಧತಿ ನೋಡಿ ಸ್ಥಳೀಯರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಾಂತಿನಾಥ್ ಜೈ, ಟಿವಿ9 ಹಾಸನ.